ಪ್ರೀತಿ ದೇವ ಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತಿನ ಮುಂಜಾನೆ ವಾಕ್ಯದ ಒಂದು ಸರಣಿಯಲ್ಲಿ ನಾವು ಯೇಸು ಕ್ರಿಸ್ತನ ಪವಿತ್ರಾತ್ಮನ ಎಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿದ್ದೇವೆ. ಪವಿತ್ರಾತ್ಮನ ವರಗಳು ಯೇಸು ಕ್ರಿಸ್ತನಲ್ಲಿ ಹೇಗೆ ಕಾರ್ಯ ಸಾಧಿಸುತ್ತೆಂಬುದನ್ನು ನಾವು ಈ ದಿನಗಳಲ್ಲಿ ಈಗ ನೋಡ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಕೊರಿಂಥ 12ನೇ ಅಧ್ಯಾಯದ 9ನೇ ವಚನದ ಮೊದಲನೇ ಭಾಗ. 1 ಕೊರಿಂಥ 12ನೇ ಅಧ್ಯಾಯದ 9ನೇ ವಚನದ ಮೊದಲನೇ ಭಾಗ. ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು. ಈ ವಾಕ್ಯವನ್ನು ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಸಾಮರ್ಥ್ಯವನ್ನು ಅನುಗ್ರಹಿಸಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಪವಿತ್ರಾತ್ಮನ 9 ವರಗಳಲ್ಲಿ 3ನೇದಾಗಿ ತಿಳಿಸಲ್ಪಟ್ಟಂಥ ವರ ನಂಬಿಕೆಯ ವರ. ಇದು ಪವಿತ್ರಾತ್ಮನಿಂದ ನಮಗೆ ಒದಗಿ ಬರುವ ವರ ಎಂಬುದಾಗಿ ಹೇಳಲ್ಪಟ್ಟದೆ. ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಾಕ್ಯಗಳನ್ನ ಗಮನಿಸೋಣ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 22, 23, 24 ವಚನಗಳಲ್ಲಿ ಈ ನಂಬಿಕೆಯ ಕುರಿತಾಗಿ ಯೇಸು ಕ್ರಿಸ್ತನು ಶಿಷ್ಯರಿಗೆ ಮಾತನಾಡ್ತಾನೆ. ತನ್ನಲ್ಲಿರುವಂಥ ಈ ನಂಬಿಕೆ ಈಗ ಶಿಷ್ಯರೊಳಗೂ ಬರಬೇಕು, ತನ್ನ ಸಭೆಯೊಳಗೂ ಬರಬೇಕು ಎಂಬುದನ್ನು ಯೇಸು ಕ್ರಿಸ್ತನು ಮಾತನಾಡ್ತಾನೆ. ಕಾರಣ, ಇದಕ್ಕೆ ಮೊದಲು ಯೇಸು ಕ್ರಿಸ್ತನು ಹಸಿದಿರ್ತಾನೆ. ಯೇಸು ಕ್ರಿಸ್ತನ ಒಂದು ಅಂಜೂರದ ಮರವನ್ನು ಆತನು ನೋಡಿರ್ತಾನೆ. ಅದು ಫಲಕಾಲದಲ್ಲಿ ಕಾಣುವ ಮರದಂತೆ ಪರಿಪೂರ್ಣವಾಗಿ ಅದು ಎಲೆಗಳಿಂದ ತುಂಬಿರ್ತದೆ. ಆದರೆ ಯೇಸು ಕ್ರಿಸ್ತನ ಅದರ ಸಮೀಪಕ್ಕೆ ಹೋಗಿ ನೋಡುವಾಗ ಅದರಲ್ಲಿ ಒಂದು ಫಲವೂ ಕಾಣಲಿಲ್ಲ. ಯೇಸು ಕ್ರಿಸ್ತನು ಆ ಮರವನ್ನು ನೋಡಿ ಶಪಿಸ್ತಾನೆ. ಮಾರ್ಕ 11:14 ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದನು. ಮರುದಿನ ಬೆಳಿಗ್ಗೆ ತಿರುಗಿ ಅದೇ ದಾರಿಯಲ್ಲಿ ಬರುವಾಗ ಶಿಷ್ಯರು ಆ ಮರವನ್ನು ನೋಡಿದಾಗ ಆ ಮರ ಬುಡದಿಂದಲೂ ಒಣಗಿ ಹೋಗಿತ್ತು, ಪರಿಪೂರ್ಣವಾಗಿ ಒಣಗಿ ಹೋಗಿತ್ತು. ಇದನ್ನು ಕಂಡು ಶಿಷ್ಯರು ಆಶ್ಚರ್ಯಪಡ್ತಾರೆ. ಯೇಸು ಶಪಿಸಿದ ಮರ ಹೀಗೆ ಒಣಗಿ ಹೋಗಿರುವುದನ್ನು ಯೇಸು ಕ್ರಿಸ್ತನ ಮುಂದೆ ಪ್ರಸ್ತಾಪಿಸ್ತಾರೆ. ಕೂಡಲೇ ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳ್ತಾನೆ 22ನೇ ವಚನದಿಂದ ಮೊದಲುಗೊಂಡು. ಮಾರ್ಕ 11:22 ವಚನದಿಂದ ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳ್ತಾನೆ, ಯಾವನಾದರೂ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುವಂತೆ ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. 24ನೇ ವಚನ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಪ್ರೇರೆ, ಈ 3 ವಚನಗಳಲ್ಲಿ 3 ಸಾರಿ ನಂಬಿಕೆ ಕುರಿತಾಗಿ ಬರ್ತದೆ. ಆತನು ನಂಬಲಿಕ್ಕೆ ನಮಗೆ ಅಪ್ಪಣೆ ಕೊಡ್ತಾನೆ. ನಂಬಿದರೆ ಎಂಬುದಾಗಿ ನಮ್ಮ ಮುಂದೆ ಆಪ್ಷನ್ ಇರ್ತಾನೆ. ನಂಬಿಕೆ ಇರಲಿ, ಆದರೆ ಇದು ಬೇಕೇ ಬೇಕೆಂಬಂತ ಕಡ್ಡಾಯ ವಿಷಯವನ್ನು ಆತ ನಮಗೆ ಪ್ರಸ್ತಾಪಡಿಸ್ತಾನೆ. ಇಲ್ಲಿ 22ನೇ ವಚನದಲ್ಲಿ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ಎನ್ನುವಂತ ಈ ಒಂದು ವಾಕ್ಯವನ್ನ ಕೆಲವು ಸತ್ಯವೇದ ವಿಶ್ಲೇಷಕರು, ಪಂಡಿತರು ಈ ರೀತಿಯಾಗಿ ಹೇಳ್ತಾರೆ. ಇದನ್ನ ದೇವರ ವಿಧವಾದ ನಂಬಿಕೆ ಎಂಬುದಾಗಿ ಹೇಳ್ತಾರೆ. ದೇವರು ಹೇಗೆ ಎಲ್ಲವನ್ನ ನಂಬಿಕೆಯಿಂದಲೇ ಮಾಡ್ತಾನೋ, ಹಾಗಾದ್ರೆ ಅದು ದೇವರ ವಿಧವಾದ ನಂಬಿಕೆ, ಗಾಡ್ಸ್ ಕೈಂಡ್ ಆಫ್ ಫೇತ್. ಅಬ್ರಹಾಮ ದೇವರಿಂದ ಪಡೆದು ತನ್ನಲ್ಲಿ ಹೊಂದಿಕೊಂಡಿದ್ದ ವಿಶ್ವಾಸವೆಂದು ತಿಳಿದ್ರೆ ದೇವರು ಎಂಥವನೆಂಬುದಾಗಿ ಅಥವಾ ನಂಬಿದನೆಂಬುದಾಗಿ ಕೇಳಿದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ದೇವರು ಸತ್ತವ್ರನ್ನ ಬದುಕಿಸುವ ದೇವರು, ಪ್ರಾಣ ಹೋದ್ರು ಮತ್ತೆ ತಿರುಗಿ ಜೀವಕ್ಕೆ ಒಬ್ಬರನ್ನ ಮಾಡುವುದಕ್ಕೆ ಶಕ್ತನಾದ ದೇವರು, ಪುನರುತ್ಥಾನಗೊಳಿಸುವ ದೇವರು. ಎರಡನೇದಾಗಿ ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರು, ಏನೂ ಇಲ್ಲದ್ರಿಂದ ಒಂದು ಸಂಗತಿ ಅಲ್ಲಿಗೆ ಬರುವಂತೆ ಮಾಡುವಂಥ ದೇವರು. ಇದೊಂದು ಬಹಳ ವಿಚಿತ್ರವಾದ ವಿಷಯ. ವಿಜ್ಞಾನವು ಇಲ್ಲಿಯವರೆಗೂ ಯಾವುದಾದ್ರೂ ಒಂದು ರೂಪುಗೊಂಡಿದ್ರೆ ಅದು ಯಾವುದೋ ಒಂದರಿಂದ ಅದು ಆಗಿರಲೇಬೇಕು. ಅಣು ಎಂಬುದಾಗಿ ಹೇಳ್ತಾರೆ, ಅಥವಾ ಕಣ ಎಂಬುದಾಗಿ ಹೇಳ್ತಾರೆ, ಕೆಲವರು ಅದನ್ನ ಗಾಡ್ಸ್ ಪಾರ್ಟಿಕಲ್ ಎಂಬುದಾಗಿ ಹೇಳ್ತಾರೆ. ಒಟ್ಟಾರೆ ಯಾವುದೋ ಒಂದರಿಂದ ಎಲ್ಲವೂ ನಿರ್ಮಾಣವಾಗಿದೆ ಎಂಬುದಾಗಿ ವಿಜ್ಞಾನವು ನಂಬುದಾದರೆ, ದೇವರು ಯಾರು? ಏನೂ ಇಲ್ಲದ್ರಿಂದ ಇರುವುದನ್ನು ಬರಮಾಡುವಂಥ ದೇವರು. ಹಾಗಾದ್ರೆ ಇದು ದೇವರ ನಂಬಿಕೆ. ಹಾಗಾಗಿ ಇಲ್ಲಿ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ಎಂಬುದಾಗಿ ಹೇಳುವುದಾದರೆ ದೇವರ ವಿಧವಾದ ನಂಬಿಕೆ ಇರಲಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಇದನ್ನು ಒಂದು ಭಾಷಾಂತರದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ಒಂದು ಭಾಷಾಂತರದಲ್ಲಿ ಹೀಗೆ ಹೇಳ್ತದೆ, ಹ್ಯಾವ್ ದ ಕೈಂಡ್ ಆಫ್ ಟ್ರಸ್ಟ್ ದಟ್ ಕಮ್ಸ್ ಫ್ರಮ್ ಗಾಡ್. ದೇವರಿಂದ ಬರುವ ವಿಶ್ವಾಸದ ವಿಧವು ಏನೋ ಅದನ್ನು ನೀವು ಹೊಂದಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ದೇವರಲ್ಲಿರುವಂಥ ನಂಬಿಕೆ ಅಥವಾ ದೇವರ ವಿಧವಾದ ನಂಬಿಕೆ, ಅದರ ಮೂಲ, ಅದರ ಸೋರ್ಸ್ ದೇವರೇ ಆಗಿರುವಲ್ಲಿ ಅದು ದೇವರಿಂದಲೇ ಬರುವುದಾದರೆ, ದೇವರು ಪವಿತ್ರಾತ್ಮನ 9 ವರಗಳಲ್ಲಿ 3ನೇ ವರವಾಗಿ ಈ ನಂಬಿಕೆ ವರವನ್ನು ಆತನು ನಮ್ಮ ಎದುರು ಇಟ್ಟಿದ್ದಾನೆ. ಇದು ಮಹತ್ವಗಳನ್ನು ಮಾಡುವಂಥ ವರ. ಉದಾಹರಣೆಗೆ, ಮೋಶೆ ಕೆಂಪು ಸಮುದ್ರದಲ್ಲಿ ನಿಂತಾಗ ದೇವರು ಆತನಿಗೆ ಸೂಚನೆ ಕೊಡ್ತಾನೆ. ತನ್ನ ಕೈಯಲ್ಲಿರುವ ಕೋಲನ್ನ ಎತ್ತಿ
ಆ ಮೇಲಕ್ಕೆತ್ತಿ ತನ್ನ ಎರಡೂ ಕೈಗಳನ್ನ ಚಾಚುವಂತ ಹೇಳ್ತಾನೆ. ಮೋಶೆಗೆ ಮಾಡುವಾಗ ಕೆಂಪು ಸಮುದ್ರವು ಇಬ್ಬಾಗವಾಗ್ತದೆ. ಇಸ್ರೇಲರೆಲ್ಲರೂ ಲಕ್ಷೋಪಲಕ್ಷ ಜನರು ಮಟ್ಟನಲದಲ್ಲಿ ನಡೆಯುವಂತೆ ಅವ್ರನ್ನ ಆಚೆ ದಡಕ್ಕೆ ಆತನು ಸಾಗಿಸ್ತಾನೆ. ಹಾಗಾದ್ರೆ ಮೋಶೆಯೊಳಗೆ ಉಂಟಾದ ನಂಬಿಕೆ ಏನು? ಇದು ದೇವರಿಂದ ದೊರಕಿದಂತ ನಂಬಿಕೆಯ ವರ. ಆತನ ಮೂಲಕ ಎಷ್ಟೋ ಇಂಥ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು, ಮಹಾಪ್ರತಾಪಗಳು ನಡೀತವೆ. ಮತ್ತೊಂದು ದೊಡ್ಡ ಉದಾಹರಣೆಯನ್ನು ನಾವು ಗಮನಿಸೋಣ. ಇಂಥ ಒಂದು ಸಂಗತಿ ಇದಕ್ಕೆ ಮೊದಲು ಅದರ ನಂತರವೂ ಆಗಲಿಲ್ಲ ಎಂಬುದಾಗಿ ಯೆಹೋಶುವ ಗ್ರಂಥದಲ್ಲಿ ಬರೆದಿದೆ. ಯೆಹೋಶುವ 10ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಂದು ಆ ಯುದ್ಧವನ್ನ ಜಯಿಸಲೇಬೇಕಾಗಿದೆ. ಕತ್ತಲಾದ್ರೆ ಯುದ್ಧವು ನಿಂತು ಹೋಗ್ತದೆ. ಅಂತ ಸಂದರ್ಭದಲ್ಲಿ ಯೆಹೋಶುವನು ಯುದ್ಧ ಭೂಮಿಯಲ್ಲಿ ನಿಂತು ಆತನು ಈ ವಿಧದಲ್ಲಿ ಆಜ್ಞಾಪಿಸ್ತಾನೆ. 12ನೇ ವಚನದಲ್ಲಿ ಬರೆದಿದೆ, ಯೆಹೋಶುವ 10:12. ಅಮೋರಿಯರಿಗೆ ವಿರುದ್ಧವಾದ ಯುದ್ಧದಲ್ಲಿ ಆತನು ಹೇಳಿದ ಮಾತು, ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ. ಅಲ್ಲಿ ನಂತರದ 13ನೇ ವಚನದಲ್ಲಿ ಬರೆದದೆ, ಸೂರ್ಯಚಂದ್ರರು ಹಾಗೆಯೇ ನಿಂತರು ಎಲ್ಲಿವರೆಗೂ? ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯಿ ತೀರಿಸುವ ತನಕ. ಅದನ್ನು ಹೇಳಿ ಬರೆದದೆ 14ನೇ ವಚನದಲ್ಲಿ, ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಹಾಗಾದ್ರೆ ಇದ್ದಕ್ಕಿದ್ದ ಹಾಗೆ ಯುದ್ಧ ಭೂಮಿಯಲ್ಲಿ ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವಂತ ತವಕವಂತ ಆತನಲ್ಲಿ ಇಲ್ಲ. ಯುದ್ಧವನ್ನು ಜಯಿಸಬೇಕೆನ್ನುವಂತ ತವಕ. ಆದ್ರೆ ಕತ್ತಲಾದ್ರೆ ಅದೆಲ್ಲೋ ಯುದ್ಧವು ಅಪರಿಪೂರ್ಣವಾಗ್ತದೆ ಎಂಬುದಾಗಿ ಮನಗಂಡ ಯೆಹೋಶುವನು ಈಗ ನಂಬಿಕೆಯಿಂದ ಆತನು ಸೂರ್ಯನನ್ನ ಹಾಗೇ ನಿಲ್ಲುವುದಕ್ಕೆ ಹೇಳ್ತಾನೆ. ಗಿಬ್ಯೋನಿನಲ್ಲಿಯೂ ಅಯಾಲೋನ್ನಲ್ಲಿ ತಗ್ಗಿನಲ್ಲಿ ಚಂದ್ರನ್ ನಿಲ್ಲುವಂತ ಹೇಳ್ತಾನೆ. ಅವುಗಳು ಹಾಗೇ ನಿಂತು ಬಿಡ್ತು. ಕರ್ತನಲ್ಲೇ ಪ್ರೀತಿಯುಳ್ಳ ದೇವಜನರೇ, ಅಸಾಧ್ಯವಾದ ನಂಬಿಕೆ, ಅಸಾಧ್ಯವಾದ ನಂಬಿಕೆ. ಇಬ್ರಿಯ 11ನೇ ಅಧ್ಯಾಯದಲ್ಲಿ ನಂಬಿಕೆ ವೀರರ ಕುರಿತಾದ ಸಂಗತಿಗಳು ಬರ್ತದೆ. ಮುಪ್ಪಿನಲ್ಲಿ ಅಬ್ರಾಮನು ಸಾರಳು ಮಗುವನ್ನ ಪಡೆದದ್ದು ಯಾವ ವಿಧದ ನಂಬಿಕೆ. ಒಬ್ಬೊಬ್ಬ ಭಕ್ತರ ಕುರಿತಾಗಿ ಈ ವಿಧದಲ್ಲಿ ಹೇಳ್ತಾ ಹೋಗ್ತಾನೆ. ಸಿಂಹಗಳ ಬಾಯನ್ನು ಕಟ್ಟಿದವರು, ಬೆಂಕಿಯಿಂದ ಜೀವಂತವಾಗಿ ಹೊರಗೆ ಬಂದವರು. ಪ್ರೇರಿದೆಲ್ಲವೂ ಅಸಾಧಾರಣವಾದ ನಂಬಿಕೆ. ಯೇಸು ಕ್ರಿಸ್ತನ ಜೀವಿತದಲ್ಲಿ ಗಮನಿಸೋಣ. ಶಿಷ್ಯರು ಕೇಳಿಕೊಂಡಾಗ ಎದ್ದು ನಿಂತು ಆ ಮಹಾಬಿರುಗಾಳಿಯನ್ನ ಗದರಿಸಿದ್ನಲ್ಲ, ದೊಡ್ಡ ದೊಡ್ಡ ಅಲೆಗಳನ್ನ ನೋಡಿ ಅವುಗಳು ಶಾಂತವಾಗುವಂತ ಹೇಳಿದ್ನಲ್ಲ. ಪ್ರೇರೆ ಮತ್ತಾಯ 12ನೇ ಅಧ್ಯಾಯದಲ್ಲಿ ಹೇಳ್ತದೆ, ಆತನು ಬಹಳ ಸೌಮ್ಯವಾಗಿ, ಆತನು ಒಂದು ಮನೆಯಲ್ಲಿ ಮಾತನಾಡಿದ್ರೆ ಬೀದಿಯಲ್ಲಿ ಆತನ ಸ್ವರ ಕೇಳುವುದಿಲ್ಲ ಎಂಬುದಾಗಿ ಬರ್ತದೆ. ಅಷ್ಟು ಇಂಪಾಗಿಯೂ ಮಧುರವಾಗಿಯೂ ಸೌಮ್ಯವಾಗಿ ಮಾತನಾಡುವಂತ ಯೇಸು ಈಗ ಬಿರುಗಾಳಿಗೆ ಮಾತನಾಡಿರುವುದಾದ್ರೆ ಬಿರುಗಾಳಿಯ ಅಬ್ಬರಕ್ಕಿಂತಲೂ ಈತನ ಧ್ವನಿ ಹೇಗಿದ್ದಿರಬಹುದು? ಮಹಾ ಜಲರಾಶಿಗಳ ಘೋಷ ಆರ್ಭಟಿಸ್ತಾ ಇರುವಾಗ, ಅನೇಕ ಅಲೆಗಳು, ದೊಡ್ಡ ದೊಡ್ಡ ಅಲೆಗಳು ಎದ್ದಿರುವಾಗ ಅವುಗಳನ್ನ ಅಡಗಿಸುವಂತ ಮಹಾ ಜಲರಾಶಿಗಳ ಘೋಷಕ್ಕಿಂತಲೂ ಪ್ರಬಲವಾದ ದೇವರ ಸ್ವರವನ್ನ ಯೇಸು ಕ್ರಿಸ್ತನ ಹೇಗೆ ತೆಗೆದಿರಬಹುದು? ಹಾಗಾದ್ರೆ ಬಿರುಗಾಳಿಗೂ ಅಲೆಗಳಿಗೂ ಯೇಸು ಕ್ರಿಸ್ತನ ಮಾತನಾಡಿದರೆ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ಈ ನಂಬಿಕೆಯ ವರ. ಮತ್ತೊಂದು ನಿದರ್ಶನ, ಸತ್ತೋದ ಲಾಜರನ ಸಮಾಧಿ ಎದುರು ನಿಂತಿದ್ದಾನೆ. ಸ್ವತಃ ಆತನ ಅಕ್ಕ ಹೇಳ್ತಿದ್ದಾಳೆ, ಅಯ್ಯೋ ಸತ್ತು 4 ದಿವಸವಾಗಿದೆ, ಕೊಳೆತು ನಾರ್ತಿರ್ತದೆ, ಬೇಡ ಎಂಬುದಾಗಿ ಆಕೆ ಹೇಳ್ತಾಳೆ. ಆದ್ರೆ ಯೇಸುವೋ ಕಲ್ಲನ್ನ ಗುಹೆಗೆ ಹಾಕಿದ ಆ ಕಲ್ಲನ್ನ ಉರುಳಿಸಿ ಕೇಳಿ ಲಾಜರನ್ನು ಎದ್ದು ಹೊರಗೆ ಬಾ ಎಂಬುದಾಗಿ ಅಪ್ಪಣೆ ಕೊಡ್ತಾನಲ್ಲ, ಲಾಜರನ್ನು ಜೀವಂತವಾಗಿ ಹೊರಗೆ ಬರುವಂತ ಅಪ್ಪಣೆ ಕೊಡ್ತಾನಲ್ಲ. ಯಾವ ವಿಧದ ನಂಬಿಕೆ! ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇದೆಲ್ಲವೂ ವಿಚಿತ್ರವಾದದ್ದು. ಯೇಸು ಕ್ರಿಸ್ತನ ಈ ನಂಬಿಕೆಯ ಪರಮಾವಧಿಯನ್ನ ಈ ವಾಕ್ಯದಲ್ಲಿ ಗಮನಿಸೋಣ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನ. ಯಾವ ವಿಧದಲ್ಲಿ? ಯೋಹಾನ 10:17 ಯೇಸು ಕ್ರಿಸ್ತನ ನಂಬಿಕೆಯ ಒಂದು ಮಿತಿಮೀರಿದ ನಂಬಿಕೆಯ ಪ್ರದರ್ಶನ ಇಲ್ಲಿದೆ. ನಾನು ತಿರುಗಿ ಪಡ್ಕೊಳ್ಳುತ್ತೇನೆ ಎಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ, ಅದರ ನಿಮಿತ್ತವಾಗಿ ತಂದೆ ನನ್ನನ್ನು ಪ್ರೀತಿಸ್ತಾನೆ. ಶಿಲುಬೆಯಲ್ಲಿ ನನ್ನ ಪ್ರಾಣವನ್ನು ನಾನು ಒಪ್ಪಿಸ್ತೇನೆ, ನನ್ನ ಆತ್ಮವನ್ನು ತಂದೆ ದೇವರಿಗೆ ಒಪ್ಪಿಸಿಕೊಡುತ್ತೇನೆ, ಆದರೆ ತಿರುಗಿ ನಾನು ಅದನ್ನು ಪಡ್ಕೊಳ್ತೇನೆ. ಈ ವಿಧದಲ್ಲಿ ಯೇಸು ಕ್ರಿಸ್ತನು ತಂದೆ ದೇವರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ನಲ್ಲ, ಈ ಕಾರಣಕ್ಕಾಗಿ ತಂದೆಯಾದ ದೇವರ ಆತನನ್ನು ಪ್ರೀತಿಸ್ತಾನೆ ಎಂಬುದನ್ನ ಯೇಸು ಕ್ರಿಸ್ತನಲ್ಲಿ ಹೇಳ್ತಾನೆ. ಪ್ರೇರೆ, ಎಂತಹ ದೊಡ್ಡ ವಿಷಯ! ತಾನು ತಿರುಗಿ ಪಡ್ಕೊಳ್ತೇನೆ ಅನ್ನುವಂಥ ವಿಶ್ವಾಸದಿಂದಲೇ ಆತನು ತನ್ನ ಜೀವವನ್ನು ಆತನು ಒಪ್ಪಿಸಿಕೊಡ್ತಾನೆ. ಎಂಥ ಶ್ರೇಷ್ಠವಾದ ನಂಬಿಕೆ! ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ನಂಬಿಕೆ, ಇದೆಲ್ಲವೂ ನಂಬಿಕೆಯ ವರ. ಅಸಾಧಾರಣ ಕಾರ್ಯಗಳಿಗಾಗಿ ಅಸಾಧಾರಣ ದೇವರನ್ನ ನಂಬುವಂತ ವರ. ದೇವರು ಇದರಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡ್ತಾನೆ ಅನ್ನುವಂತ ನಂಬಿಕೆಯೊಂದಿಗೆ ನಡೆಯುವುದಕ್ಕಾಗಿ ದೇವರಲ್ಲಿ ನಂಬಿಕೆ ಇಟ್ಟವರು. ಹೀಗೆ ವಾಕ್ಯದಿಂದ ಪ್ರೇರಿತರಾದ ಅನೇಕರು
ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಿದ್ದಾರೆ. ನಂಬಿಕೆ ಅಪೊಸ್ತಲ ಎಂಬುದಾಗಿ ಕರೆಸಿಕೊಂಡ ಸ್ಮಿತ್ ವಿಗಿಲ್ಸ್ವರ್ತ್ ಎಂಬ ದೇವರ ಸೇವಕರು ಅದೆಷ್ಟೋ ಮಂದಿ ಸತ್ತವರನ್ನ ಎಬ್ಬಿಸಿದ್ದಾರೆ. ಸ್ವತಃ ಅವರ ಧರ್ಮ ಪತ್ನಿಯೇ ಸತ್ತದ ವಿಷಯ ಕೇಳಿ ಮನೆಗೆ ಬಂದಾಗ ಅವ್ರನ್ನ ಅವ್ರನ್ನ ಮಲಗಿಸಿದ್ರೆ ಹಾಗೆ ಅವರ ಮೃತ ಶರೀರವನ್ನು ಎಬ್ಬಿಸಿ ಗೋಡೆಗೆ ನಿಲ್ಲಿಸಿ ಮರಣಕ್ಕೆ ಆಜ್ಞಾಪಿಸ್ತಾರೆ. ನನ್ನ ಅಪ್ಪಣೆಯಿಲ್ಲದೆ ಹೇಗೆ ನನ್ನ ಹೆಂಡತಿಯನ್ನು ತೆಗೆದುಕೊಂಡು ಹೋದೆ? ಅವ್ರ ಅಪ್ಪಣೆ ಕೊಡ್ತಾರೆ, ನಿನ್ನ ದುಷ್ಟಹಸ್ತವನ್ನ ತೆಗೆ, ದೇವರು ಕೊಟ್ಟ ಜೀವ ಬರಲಿ ಎಂಬುದಾಗಿ ಅವರು ಮಾತನಾಡ್ತಾರೆ. ಕೂಡಲೇ ಅವರ ಪತ್ನಿಗೆ ಜೀವ ಬಂತು. ಹೀಗೆ ಅವರು ಅನೇಕರನ್ನ ಎಬ್ಬಿಸಿದ್ದಾರೆ. ಕಾರಣ ಅವರೊಳಗೆ ಪವಿತ್ರಾತ್ಮನಿಂದ ನಮಗೆ ದೊರಕುವಂತ ನಂಬಿಕೆಯ ವರ, ಯೇಸು ಕ್ರಿಸ್ತನಲ್ಲಿ ಯಥೇಚ್ಛವಾಗಿ ಕಾರ್ಯ ಮಾಡಿದ ನಂಬಿಕೆಯ ವರ, ಪ್ರವಾದಿಗಳಲ್ಲಿ ಕಾರ್ಯ ಮಾಡಿದಂಥ ನಂಬಿಕೆಯ ವರ. ಪ್ರೇರೆ, ಈ ದಿನಗಳಲ್ಲಿ ದೇವರನ್ನು ನಮಗೂ ನಿಮಗೂ ಕೊಟ್ಟ ಸೇವೆಯಲ್ಲಿ ನಾವು ದೇವರ ಸಾಮರ್ಥ್ಯವನ್ನು ತೋರಿಸುವುದಕ್ಕಾಗಿ ಈ ವರದ ಅವಶ್ಯಕತೆ ಇದೆ. ಕ್ರಿಸ್ತನ ಸಭೆಯಲ್ಲಿ ನಾವು ಅನೇಕರು ಇಂಥ ವರಗಳನ್ನ ಹೊರಗೆ ತೋರ್ಪಡಿಸುವುದರಲ್ಲಿ ಸೋತು ಹೋಗಿದ್ದೇವೆ. ದೇವರ ಮುಂದೆ ಪಶ್ಚಾತ್ತಾಪಪಟ್ಟು, ದೇವರೇ ನಮಗೆ ವರವನ್ನ ಕೊಡು, ನಿನಗಾಗಿ ನಾವು ಅಸಾಧಾರಣ ಕಾರ್ಯಗಳನ್ನ ಮಾಡುವಂತೆ, ನಿನ್ನಲ್ಲಿರುವಂಥ ನಂಬಿಕೆ ನಾವು ಪಡೆದುಕೊಂಡು ನಿನ್ನ ಹಾಗೆ ಕಾರ್ಯ ಸಾಧಿಸಲಿಕ್ಕೆ ಈ ನಂಬಿಕೆ ವರವನ್ನ ಕೊಡು ಎಂಬುದಾಗಿ ಆತನ ಅಂಗಲಾಚಿ ಎಡೆಬಿಡದೆ ಪ್ರಾರ್ಥಿಸೋಣ. ಆತ ನಮಗೆ ನಾವು ಕೇಳಿಕೊಂಡದನ್ನು ಕೊಡಲಿ. ಇದನ್ನ ಪಡ್ಕೊಂಡು ದೇವರನ್ನ ಇನ್ನೂ ಹೆಚ್ಚಾಗಿ ಮಹಿಮೆ ಪಡಿಸುವುದಕ್ಕೂ ಆತ್ಮಗಳನ್ನ ಗೆಲ್ಲುವುದಕ್ಕೂ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಪವಿತ್ರ ಆತ್ಮನ ಮೂಲಕ ನೀನು ನಮಗೆ ನಂಬಿಕೆ ವರವನ್ನ ಕೊಡುವಂತ ದೇವರೇ, ಹೌದಪ್ಪ, ನಿನ್ನಲ್ಲಿರುವ ನಂಬಿಕೆ, ನಿನ್ನಿಂದಲೇ ನಮಗೆ ದೊರಕುವ ನಂಬಿಕೆ ಎಂಬುದಾಗಿ ಒಂದು ವಾಕ್ಯ ಭಾಗದಲ್ಲಿ ಓದಿಕೊಂಡೆವು. ಅದು ನಿನ್ನ ನಂಬಿಕೆ, ಅದು ನಿನ್ನಿಂದಲೇ ನಮಗೆ ದೊರಕುವಂತ ನಂಬಿಕೆ. ನಮಗಿದು ಬೇಕು ಸ್ವಾಮಿ. ಸತ್ಯವೇದದ ಭಕ್ತರಲ್ಲಿ, ದೇವರ ಮೋಶೆಯಲ್ಲಿ, ಯೆಹೋಶುವನಲ್ಲಿಯೂ, ಕರ್ತನ ಹೀಗೆ ಅನೇಕ ಪ್ರವಾದಿಗಳಲ್ಲಿ ಇದನ್ನ ನೀನು ಈ ವರ ತೋರ್ಪಡುವಂತೆ ಮಾಡಿದ ದೇವರೇ, ನಾವು ನಿನ್ನ ಸ್ತುತಿಸ್ತೇವೆ ಸ್ವಾಮಿ. ಕರ್ತನಾದ ಯೇಸುವೇ, ನೀನು ಬಿರುಗಾಳಿಗೆ ಮಾತನಾಡಿದಿ, ನೀನು ಕರ್ತನೆ ಅಲೆಗಳಿಗೆ ಮಾತನಾಡಿದಿ, ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟ ಮನುಷ್ಯನಲ್ಲಿದ್ದಂಥ 6,000 ಚಿಲ್ಲರೆ ದೆವ್ವಗಳಿಗೆ ವಿರುದ್ಧವಾಗಿ ನೀನು ನಿಂತು ಅವುಗಳಿಗೆ ಅಪ್ಪಣೆ ಕೊಟ್ಟಿದ್ದಿ. ಸತ್ತಿದ್ದ ಲಾಜರನನ್ನ 4ನೇ ದಿವಸದಲ್ಲಿ ಜೀವದಿಂದ ನೀನು ಎಬ್ಬಿಸಿದಿ, ಸಮಾಧಿಯೊಳಗಿಂದ ಆತನ ಹೊರ ಬರುವಂತೆ ಮಾಡಿದ್ದಿ. ಯೇಸುವೇ, ಸ್ವತಃ ನೀನು ನಿನ್ನ ನಂಬಿಕೆ ಪ್ರದರ್ಶನವನ್ನು ಮಾಡುವಂತೆ ತಂದೆಗೆ ನಿನ್ನ ಜೀವವನ್ನು, ನನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟು ಅದನ್ನು ತಿರುಗಿ ಪಡಕೊಂಡಿದ್ದಿ. ಇದರ ನಿಮಿತ್ತ ನೀನು ತಂದೆ ದೇವರಿಗೆ ಪ್ರಿಯನಾಗಿದ್ದಿ. ಕರ್ತನೆ, ಈ ದಿನಗಳಲ್ಲಿ ನಾವು ಈ ವರವನ್ನು ಅಲಕ್ಷ್ಯ ಮಾಡಿ, ಕರ್ತನೆ ನೀನು ಯಾರೆಂಬುದನ್ನು ಈ ಲೋಕಕ್ಕೆ ತೋರ್ಪಡಿಸುವುದರಲ್ಲಿ ಸೋತು ಹೋಗಿರುವುದಕ್ಕಾಗಿ ಪಶ್ಚಾತ್ತಾಪ ಪಡ್ತೇವೆ. ಈ ವರ ನಮಗೂ ಕೊಡು ದೇವರಿದ್ರೆ. ಇದರ ಒಂದು ಪ್ರಮಾಣ, ಈ ಕರ್ತನೆ ಇದರ ಪರಿಪೂರ್ಣತೆಯಲ್ಲಿ ಸ್ವಲ್ಪವಾದರೂ ಇದು ನಮ್ಮಲ್ಲಿ ಕಾರ್ಯ ಸಾಧಿಸಲಿ. ನಿನ್ನ ರಾಜ್ಯ ಕಟ್ಟುವುದಕ್ಕೆ, ಆತ್ಮಗಳನ್ನ ಗೆಲ್ಲುವುದಕ್ಕೂ, ನಿನ್ನನ್ನು ಮಹಿಮೆ ಪಡಿಸುವುದಕ್ಕೂ ಕರ್ತನೆ ನಮಗೆ ವರವನ್ನು ಅನುಗ್ರಹಿಸುವುದಾಗಿ ನಾವೆಲ್ಲರೂ ಅಂಗಲಾಚಿ ಕೇಳಿಕೊಳ್ತೇವೆ. ನಮಗಿದನ್ನು ಒದಗಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.